ಸುನಾಮಿ ಈ ಪದವನ್ನು ಕೇಳಿದರೆ ಸಾಕು ನಮಗೆ ಮೊದಲು ನೆನಪಿಗೆ ಬರುವುದು 2004ರ ಸುನಾಮಿ. ಅದು 2004 ಡಿಸೆಂಬರ್ 26. ಲಕ್ಷ ಜನರು ಭಯಂಕರ ಸುನಾಮಿಯ ಹೊಡೆತಕ್ಕೆ ಸಿಕ್ಕು ಸತ್ತು ಹೋಗಿದ್ದರು. ಇದು ಮೊದಲನೆಯ ಬಾರಿಗೆ ಆದಂತಹ ಸುನಾಮಿ ಅಲ್ಲ. ಇದಕ್ಕಿಂತ ಮೊದಲು ಅದೆಷ್ಟೋ ಬಾರಿ ಈ ಪ್ರಪಂಚದಲ್ಲಿ ಸುನಾಮಿಗಳು ಆಗಿವೆ. ಬನ್ನಿ, ಇಂದು ನಿಮಗೆ ಈ ಸುನಾಮಿಯ ಬಗ್ಗೆ ಗೊತ್ತಿರದ ಕೆಲವು ಅದ್ಭುತ ಸಂಗತಿಗಳನ್ನು ತಿಳಿಸಿಕೊಡುತ್ತೇನೆ. ಆ ಅದ್ಭುತ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಪ್ಪದೆ ಮಾಡಿ. ಸಮುದ್ರದ ತಳದಲ್ಲಿ ಹುಟ್ಟುವ ಅಲೆಗಳಿಗೆ ಜಪಾನಿ ಭಾಷೆಯಲ್ಲಿ ಸುನಾಮಿ ಎಂದು ಕರೆಯುತ್ತಾರೆ. ಸಮುದ್ರದ ತಳದಲ್ಲಿ ಸಂಭವಿಸುವ ಭೂಕಂಪ ಸುನಾಮಿಗೆ ಕಾರಣವಾಗುತ್ತದೆ. ಸಾಗರದ ತಳದ ಭೂಕಂಪನದ ಅಲೆಗಳು ಶಿಲಾಗೋಳದ ಮೂಲಕ ಹಾದು ನೀರನ್ನು ಪ್ರವೇಶಿಸಿ ಸೆಕೆಂಡಿಗೆ 1.5 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅವು ನೀರಿನ ಮೇಲ್ಮೈ ತಲುಪಿದಾಗ ಸಮುದ್ರ ಕಂಪನ ಉಂಟಾಗುತ್ತದೆ. ನೀರಿನ ಆಳ ಹೆಚ್ಚಿದಂತೆ ಸುನಾಮಿಗಳ ವೇಗ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಅವು ನೀರಿನ ಮೇಲ್ಮೈ ಮೇಲೆ ಗಂಟೆಗೆ 400ರಿಂದ 800 ಕಿಲೋಮೀಟರ್ ವೇಗದಲ್ಲಿ ಅತಿ ದೂರ ಸಂಚರಿಸುತ್ತದೆ. ಸುನಾಮಿ ಅಲೆಗಳು ದಡವನ್ನು ಮುಟ್ಟಿದಾಗ 50 ಅಡಿ ಎತ್ತರ ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚು ಇರಬಹುದು. ಕೆಲವೊಮ್ಮೆ 100 ಅಡಿಗಳಷ್ಟು ಎತ್ತರದ ಬೃಹದಾಕಾರ ತಾಳಿ ಅಪಾರ ನಷ್ಟ ನೀಡುತ್ತದೆ. 1896ರಲ್ಲಿ ಜಪಾನಿನ ಸಾನ್ರಿ ಕುನ್ನಿನಲ್ಲಿ ಸುನಾಮಿಯ ಹೊಡೆತಕ್ಕೆ 20,000 ಜನರು ಸತ್ತು ಹೋಗಿದ್ದರು. ಅಂದು ಸುನಾಮಿಯ ಅಲೆಗಳು 135 ಅಡಿ ಎತ್ತರ ಇದ್ದವು. ಇಲ್ಲಿಯವರೆಗೂ ಶಾಂತ ಸಾಗರದಲ್ಲಿ 300 ಬಾರಿ, ಅಟ್ಲಾಂಟಿಕ್ನಲ್ಲಿ 30 ಬಾರಿ ಹಾಗೂ ಹಿಂದೂ ಮಹಾಸಾಗರದಲ್ಲಿ 1 ಬಾರಿ ಸುನಾಮಿ ಸಂಭವಿಸಿದೆ. ನಮ್ಮ ಹಿಂದೂ ಮಹಾಸಾಗರದಲ್ಲಿ 2004ರಲ್ಲಿ ಸಂಭವಿಸಿದ ಸುನಾಮಿಯು ತಮಿಳುನಾಡು, ಆಂಧ್ರ ಪ್ರದೇಶ, ಅಂಡಮಾನ್ ಮತ್ತು ನಿಕೋಬಾರ್ ರಾಜ್ಯಗಳಲ್ಲಿ ಸಾವಿರಾರು ಜನರ ಪ್ರಾಣವನ್ನು ತೆಗೆದುಕೊಂಡಿತ್ತು. 1775ರ ನವೆಂಬರ್ 1ರಂದು ಸಂಭವಿಸಿದ ಲಿಸ್ಟನ್ ಭೂಕಂಪದಿಂದ ಸುನಾಮಿಯು ಉಂಟಾಗಿತ್ತು. ಇದು 1 ವಾರದವರೆಗೂ ಕಾಡಿಸಿತ್ತು. ಇದರ ಪರಿಣಾಮ ದೂರದ ಬ್ರಿಟಿಷ್ ಕರಾವಳಿಯಲ್ಲೂ ಕೂಡ ಕಂಡುಬಂದಿತ್ತು. 1883ರಲ್ಲಿ ಕ್ರಕತೋವಾ ಅಗ್ನಿಪರ್ವತ ಸ್ಫೋಟಗೊಂಡು ದೊಡ್ಡ ಸುನಾಮಿ ಅಲೆಗಳು ಹಿಂದೂ ಮಹಾಸಾಗರ, ಕಾಮಶಾಂತ ಸಾಗರ ಹಾಗೂ ಅಟ್ಲಾಂಟಿಕ್ ಸಾಗರಗಳ ಮೂಲಕ ಪ್ರಪಂಚದ ತುಂಬೆಲ್ಲ ಹರಡಿದ್ದವು. ಇದರ ಪರಿಣಾಮವಾಗಿ ಸ್ಯಾನ್ ಫ್ರಾನ್ಸಿಸ್ಕೋ ತೀರದಲ್ಲಿ 40,000 ಜನರು ಹಾಗೂ ಈಸ್ಟ್ ಇಂಡೀಸ್ನಲ್ಲಿ 36,000 ಜನರು ಸತ್ತು ಹೋಗಿದ್ದರು. ಇನ್ನು 1896ರಲ್ಲಿ ಜಪಾನಿನಲ್ಲಿ ಸುಮಾರು 28 ಮೀಟರ್ನಷ್ಟು ಎತ್ತರದ ಸುನಾಮಿಯು ಬರೋಬ್ಬರಿ 27,000 ಜನರನ್ನು ಬಲಿ ತೆಗೆದುಕೊಂಡು 10,000 ಮನೆಗಳನ್ನು ನಾಶ ಮಾಡಿತ್ತು. ಇದೇ ತರಹ 1946ರಿಂದ 75ರವರೆಗಿನ ಅವಧಿಯಲ್ಲಿ ಶಾಂತ ಸಾಗರದಲ್ಲಿ ಸುಮಾರು 15 ಸುನಾಮಿಗಳು ಉಂಟಾಗಿವೆ. ಭೂಕಂಪಗಳು ಸಂಭವಿಸಿದ ನಂತರ ಅದರ ಪರಿಣಾಮದಿಂದ ಸುನಾಮಿಗಳು ಉಂಟಾಗುವುದಕ್ಕೆ ಅಂತರವಿರುತ್ತದೆ. ಆದ್ದರಿಂದ ಸುನಾಮಿ ಉಂಟಾಗುವ ಮುನ್ಸೂಚನೆಯನ್ನು ತಿಳಿಯುವ ತಂತ್ರಜ್ಞಾನ ಈಗ ಲಭ್ಯವಾಗಿದೆ. ಇದರಿಂದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳಿಸಬಹುದು. ಆದರೆ ದಿನೇ ಆಗುತ್ತಿರುವ ಹವಾಮಾನ ಬದಲಾವಣೆಯು ಮುಂದೊಂದು ದಿನ ಯಾರೂ ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ಸುನಾಮಿಯನ್ನು ತರುವ ಎಲ್ಲ ಲಕ್ಷಣಗಳನ್ನು ತೋರಿಸುತ್ತಿದೆ. ಆ ದಿವಸವು ಬರದೇ ಇರಲಿ ಎಂದು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ.